ನೋಡಿ, RTO ಆಫೀಸಲ್ಲಿದ್ದೀನಿ, ಕಮಿಷನರ್ ಆಫೀಸಲ್ಲಿ 45 ದಿನಕ್ಕೆ ನಾನು RTA ಹಾಕಿದ್ದೀನಿ. ರೀಪ್ಲೇ ಕೊಡಬೇಕು. 45 ಡೇಸ್ ಒಳಗಡೆ RTA ಹಾಕಿರೋದಕ್ಕೆ ರೀಪ್ಲೇ ಕೊಡಬೇಕು. ಈ GPS ಪ್ಯಾನಿಕ್ ಬಟನ್ ವಿಚಾರವಾಗಿ ಏನು ಎಕ್ಸ್ಟ್ರಾ ದುಡ್ಡನ್ನು ತಗೊಂಡು ಕಮರ್ಷಿಯಲ್ ವೆಹಿಕಲ್ಗಳ ಡ್ರೈವರ್ಸ್ ಜೀವನನ ಜಿಗುಪ್ಸೆ ಬರೋ ಅಂಥ ರೀತಿಲಿ ಮಾಡಿಬಿಟ್ಟಿದ್ದಾರೆ. ಯಾಕೆ ಅಂದರೆ ಇವರು ಒಂದು ಸರಿ ಅಲ್ಲ ಇದು ತೊಗೊಳ್ಳೋ ಅಂಥ ಅಮೌಂಟು. ಈ GPS ಪ್ಯಾನಿಕ್ ಬಟನ್ಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಇಷ್ಟು 8,000 10,000 ರೂಪಾಯಿ ಒಳಗಡೆನೆ, ಎಂಥ ದೊಡ್ಡ ಗಾಡಿಗೆ ಹಾಕೊಂಡ್ರು 10,000 ರೂಪಾಯಿ ಒಳಗಡೆನೆ. ಆದರೆ ಒಬ್ಬೊಬ್ಬ ಶೋರೂಮ್ಗಳಲ್ಲಿ 18,000 19,000, ಮೊನ್ನೆ ಯಾವುದೋ ಕೃಷ್ಣ ಗಾಡಿಗೆ 34,000, ಈ ಥರ ಎಲ್ಲ ಸುಲಿಗೆ ಮಾಡ್ತಾ ಇದ್ದಾರೆ. ಕಮಿಷನರ್ಗೂ ಕೂಡ ಬಂದು ಲೆಟ್ರ್ ಕೊಟ್ಟಿದ್ದೆ, ಈ ಥರ ಸುಲಿಗೆ ನಡೀತಾ ಇದೆ, ನೀವೇ ಅಧ್ಯಕ್ಷರಿದ್ದೀರಿ, ಕೋರ್ಟು ನಿಮ್ಮನ್ನು ನೇಮಿಸಿದೆ, ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಅಂದರೆ ಕಮಿಷನರ್ ಕ್ಯಾರೇ ಅನ್ನಲ್ಲ. ರೀ ನಾನು ಕಮಿಷನರಾ ಅಥವಾ ಇನ್ಸ್ಪೆಕ್ಟ್ರಾ ಅಂತ ಕೇಳ್ತಾರೆ. ಇನ್ನು ಎರಡನೇದಾಗಿ ನೋಡಿ, ನಮ್ಮ ಸಂಘಟನೆ ಲಾಯರ್ನ ಇಟ್ಟು ಲಾಯರ್ ಕಡೆಯಿಂದ RTA ಹಾಕಿದ್ದೀವಿ. ಕೆಲವು ಮಾಹಿತಿಗಳು ಬೇಕು, ಇದನ್ನು ಹೈಕೋರ್ಟ್ ಲೆವೆಲ್ವರೆಗೂ ತೊಗೊಂಡು ಹೋಗಲೇಬೇಕು ಅಂತ. RTA ಹಾಕಿದ್ರೆ ಇವತ್ತವರೆಗೂ ಕೂಡ RTAಗೆ ರೀಪ್ಲೇ ಕೊಡ್ತಾ ಇಲ್ಲ. ಇದಕ್ಕೆ ನಾವು ಕೇಳಿರೋವಂಥ ಡಾಕ್ಯುಮೆಂಟ್ರಿಗಳನ್ನ ಈ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾ ಇಲ್ಲ. ಇನ್ನು ರಾಮಲಿಂಗಾರೆಡ್ಡಿ ಅವರು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು, ಈಗ ಆಲ್ರೆಡಿ ಆಗಲೇ 2 FIR ಈ GPS ಪ್ಯಾನಿಕ್ ಬಟನ್ ವಿಚಾರವಾಗಿ ಏನು ಈ ಒಂದು ಅಕ್ರಮ ಚಟುವಟಿಕೆ ನಡೀತಾ ಇದೆ. ಟೆಂಡರ್ ತೊಗೊಂಡಿರುವಂಥ ಸಂಸ್ಥೆಗಳು ಸಬ್ ವೆಂಡರ್ಗಳನ್ನ ಕೊಟ್ಕೊಂಡು, ಸಬ್ ವೆಂಡರ್ಗಳು ಶೋರೂಮ್ಗಳ ಜೊತೆ ಶಾಮೀಲಾಗಿ ಏನು ಕಮರ್ಷಿಯಲ್ ವೆಹಿಕಲ್ಗಳಲ್ಲಿ GPS ಪ್ಯಾನಿಕ್ ಬಟನ್ನ ಹಾಕಿ ಹಣನ ಪೀಕ್ತಾ ಇದ್ದಾರೆ. ಮತ್ತು GPS ಪ್ಯಾನಿಕ್ ಬಟನ್ಗಳು ಯಾವುದೂ ಕೂಡ ವರ್ಕ್ ಆಗ್ತಾ ಇಲ್ಲ. 24/7 ಕಾಲ್ ಸೆಂಟರ್ಗಳಿಲ್ಲ. ಈ ರೀತಿ ಎಲ್ಲ ವಿಚಾರಗಳನ್ನ ಆಧರಿಸಿ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಜಾಗೃತಿ ಮೂಡಿಸಿ ಚಾಲಕರುಗಳು ಕೈ ಜೋಡಿಸಿ, ಯಾಕೆ ಅಂದರೆ ಇದು ಒಂದು ಸರಿ ಹಾಕ್ಸ್ಕೊಂಡು ನಿಲ್ಲಿಸ್ಕೊಳ್ಳೋ ಅಂಥದ್ದಲ್ಲ. ಪ್ರತಿ ವರ್ಷ ನೀವು ರಿನ್ಯೂವಲ್ಗೆ ಹೋದಾಗಲೆಲ್ಲ ರೀಚಾರ್ಜ್ ಅಮೌಂಟ್ ಅಂತ ಹೇಳಿ 2,000 ರೂಪಾಯಿ ಆಗೋ ದುಡ್ಡಿಗೆ 4,000 5,000 ರೂಪಾಯಿನೂ ಕೂಡ ಪೀಕ್ತಾ ಇದ್ದಾರೆ. ಇದು ಮುಂದುವರಿತದೆ. ಇದು ನಿಲ್ಲಬೇಕು ಅಂದರೆ ದಯವಿಟ್ಟು ಎಲ್ಲರೂ ಕೂಡ ಕೈ ಜೋಡಿಸಿ ಅಂತೇಳಿ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಇದ್ದೀವಿ. ಎಲ್ಲಿ ಒಗ್ಗಟ್ಟಾಗ್ಬಿಡ್ತಾರೆ, ಎಲ್ಲ ಕೈ ಜೋಡಿಸಿ ಕಾನೂನು ಮೊರೆ ಹೋಗ್ಬಿಟ್ರೆ ಇದು ಏನು ಸಮಸ್ಯೆ ಆಗ್ಬೋದು ಅನ್ನೋ ರೀತಿಯಲ್ಲಿ ಯಾರು ಇದ್ರ ಬಗ್ಗೆ ಧ್ವನಿ ಎತ್ತಾ ಇರೋದು? ಇವನ ಮೇಲೆ ಕೇಸಸ್ಗಳಾಗಬೇಕು ಅಂತೇಳಿ ಈ ಕೆಲಸನೂ ಕೂಡ ನಡೀತಾ ಇದ್ದಾವೆ. ಎಲ್ಲ ರೆಕಾರ್ಡ್ಸ್ ಎಲ್ಲ ಇದ್ದಾವೆ. ಮಾಡಲಿ, ಏನೇನು ಮಾಡ್ತಾರೋ ಎಲ್ಲ ಮಾಡಲಿ ಅಂತಲೇ ಸುಮ್ಮನೆ ಇದ್ದೀವಿ. ಯಾಕೆ ಅಂದರೆ ಅಧಿಕಾರ ಇದೆ ಇಲ್ಲ ಅಂತ ನಾವು ಹೇಳಲ್ಲ. ಅಧಿಕಾರ ಇದೆ ಅಂತೇಳಿ ಕಾನೂನು ಇಲಾಖೆನ ಬಳಸ್ಕೊಬೋದು ಇಲ್ಲ ಅಂತ ನಾವು ಹೇಳಲ್ಲ. ಆದರೆ ಕೋರ್ಟು ಕಾನೂನಿದೆ, ನಾವು ಕೂಡ ಕಾನೂನಿಗೆ ಗೌರವ ಕೊಡ್ತೀವಿ. ನಮ್ಮ ಸಂಘಟನೆಯ ಲಾಯರ್ ಮುಖಾಂತರ ನೆಕ್ಸ್ಟು ನಾವು ಇದನ್ನು ಇಟ್ಕೊಂಡು ಯಾವ್ಯಾವ ರೀತಿಯಲ್ಲಿ ಮುಂದುವರಿಬೇಕು ಅಂತಲೂ ಕೂಡ ಖಂಡಿತ ಸಾಕ್ತೀವಿ. ಎದುರಿಸಿ ಕೇಸ್ಗೆಲ್ಲ ಹಾಕ್ಸಿ ಧ್ವನಿ ಕುಗ್ಗಿಸ್ಬೋದು, ಬರದೇ ಇರೋವಂಥ ರೀತಿಯಲ್ಲಿ ಹಿಂಜರಿಸುವಂಥ ಕೆಲಸಗಳು ಮಾಡ್ಬೋದು ಅನ್ನೋ ರೀತಿ ಮನಸ್ಥಿತಿ ಇತ್ತು ಅಂದರೆ, ಅಂಥ ಮನಸ್ಥಿತಿಯಲ್ಲಿ ಏನು ಈ ಆ್ಯಕ್ಟಿವಿಟೀಸ್ಗಳು ಮಾಡ್ತಾ ಇದ್ದೀರಾ ಇದನ್ನು ನಿಲ್ಲಿಸಿ. ಯಾಕೆ ಅಂದರೆ ಸಂಘಟನೆಯಲ್ಲಿರೋ ಸದಸ್ಯರುಗಳು ಕಂಪ್ಲೀಟ್ಲಿ ಇದನ್ನು ಯಾವುದೇ ಕಾರಣಕ್ಕೂ ಬಿಡಲೇಬಾರ್ದು. ಸೋಮಣ್ಣವರೇ, ಎಲ್ಲಿಂದ ಎಲ್ಲಿವರೆಗೂ ಹೋದರೂ ಕೂಡ ನೀವು ಮುಂದೆ ಇರಿ, ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಇದ್ದಾರೆ. ತೊಗೊಂಡು ಹೋಗ್ತೀವಿ ಖಂಡಿತ. ಯಾಕೆಂದರೆ ಹೈಕೋರ್ಟ್ ಹೇಳಿದೆ ಇದೇ ರೇಟಲ್ಲೇ ನೀವು ಹಾಕ್ಸ್ಕೊಳ್ಬೇಕು ಅಂತ. ಈಗ ಆಲ್ರೆಡಿ ಆಗಲೇ ಕನ್ಸ್ಯೂಮರ್ ಕೋರ್ಟ್ಗೆ ಕಡೆಗೆ ಕೇಸ್ ಫೈಲ್ ಮಾಡೋದಕ್ಕೆ ನಮ್ಮ ಲಾಯರ್ ಕಡೆಯಿಂದ ಶೋರೂಮ್ಗೆ ನೋಟಿಸ್ ಹೋಗಿದೆ. GPS ಪ್ಯಾನಿಕ್ ಬಟನ್ ಹಾಕ್ಸ್ಕೊಂಡಿದ್ದಾರಲ್ಲ, ಈ ಕಸ್ಟಮರ್ದು ಬಿಲ್ ಕೊಡಿ ಅಂದರೆ ಅವ್ರ ಕೈಲಿ ಕೊಡೋಕ್ಕಾಗ್ತಾಯಿಲ್ಲ. ಯಾಕೆ ಕೊಡೋಕ್ಕಾಗ್ತಾಯಿಲ್ಲ? ದುಡ್ಡು ಇಸ್ಕೊಂಡ ಮೇಲೆ ಬಿಲ್ ಕೊಡಬೇಕಲ್ವ. ಬಿಲ್ ಕೊಡದೆ ಲಾಯರ್ ನೋಟಿಸ್ಗೆ ಇನ್ನೂ ಕೂಡ ರೀಪ್ಲೇ ಕೊಡ್ತಾ ಇಲ್ಲ. ನೋಡೋಣ, ಮುಂದುವರಿತೀವಿ. ಇದು ನಡೀತಿರೋ ಅಂಥ ಆಡಳಿತ ವ್ಯವಸ್ಥೆ. ಒಟ್ಟಿನಲ್ಲಿ ಧ್ವನಿ ಮಾಡಿ ಯಾರೇ ಪ್ರಶ್ನೆ ಮಾಡಿ ಕೇಳಿದ್ರು ಅಂಥವ್ರ ಮೇಲೆ ಕೇಸಸ್ಗಳು ಹಾಕೋವಂಥದ್ದು. ಮುನ್ನೆಲೆಗೆ ಬರದೇ ಹೋದ್ರೂ ಹಿನ್ನೆಲೆ ಮುಖಾಂತರ ಏನೇನು ಕೆಲಸಗಳು ಮಾಡ್ಬೋದು ಅದನ್ನು ಮಾಡ್ಬೋದು ಅನ್ನೋ ರೀತಿಯಲ್ಲಿ ಆ್ಯಕ್ಟಿವಿಟೀಸ್ಗಳು ನಡೀತಾ ಇದೆ. ನಡೀಲಿ, ಏನೇನು ಮಾಡ್ತಾರೋ ಮಾಡಲಿ. ಒಟ್ಟಿನಲ್ಲಿ GPS ಪ್ಯಾನಿಕ್ ಬಟನ್ ವಿಚಾರದಲ್ಲಿ ನಾವೇನು ಈ ಒಂದು RTA ಹಾಕಿದ್ದೀವಿ, 45 ಡೇಸ್ ಕಳೆದ್ರೂ ಕೂಡ ರೀಪ್ಲೇಗಳು ಬರ್ತಾಯಿಲ್ಲ. ಕೇಳೋಕ್ಕೆ ಬಂದರೆ ಸ್ಟಾಫ್ಗಳು ಸಮೀಕ್ಷೆಗೆ ಹಾಕಿದ್ದಾರೆ, ಹಂಗೆ ಹಿಂಗೆ ಅಂತಾರೆ. ನೆಕ್ಸ್ಟು ಏನು ಮಾಡಬೇಕು ನಮ್ಮ ಲೀಗಲ್ ಅಡ್ವೈಸರ್ನ ಕೇಳಿಕೊಂಡು ರೀಪ್ಲೇ ಬರಲಿಲ್ಲ ಅಂದರೆ ಖಂಡಿತ ಮುಂದುವರಿಸ್ತೀವಿ. ಧನ್ಯವಾದ.